ಸ್ನೇಹಿತರೆ ನಮಸ್ಕಾರ. ಕಳೆದ ರಾತ್ರಿ IPL ಮ್ಯಾಚನ್ನು ಯಾರ್ಯಾರು ನೋಡಿದ್ರಿ? ಆ್ಯಂಡ್ ಆ 29ನೇ ಬಾಲ್ 6 ಬೌಂಡರಿಯನ್ನು ದಾಟದೆ ಕ್ಯಾಚ್ ಆದಾಗ ಯಾರ್ಯಾರು ಫೀಲ್ ಮಾಡ್ಕೊಂಡ್ರಿ? ಅಯ್ಯೋ, ಅದೊಂದು ಬಾಲ್ ಬೌಂಡ್ರಿ ಗೆರೆಯನ್ನು ದಾಟಿದರೆ ಸಾಕಾಗಿತ್ತಲ್ಲ, ಅಥವಾ ಅದೊಂದು ಬಾಲನ್ನು ಡಿಫೆನ್ಸ್ ಆಡಿ ಆಮೇಲೆ ಹೊಡಿಬೇಕಿತ್ತು, ಔಟ್ ಆಗೋಯ್ತಲ್ಲ ಅಂತ ಎಷ್ಟು ಜನ ಬೇಜಾರು ಮಾಡ್ಕೊಂಡ್ರಿ? ಎಸ್, ನನಗೂ ಕೂಡ ಅಷ್ಟೇ ಬೇಜಾರಾಗಿತ್ತು. ವೈಭವ್ ಸೂರ್ಯವಂಶಿ ನಿನ್ನೆಯ ಆ ಮ್ಯಾಚಲ್ಲಿ 6 ಹೊಡಿಬೇಕಾಗಿತ್ತು, ಕ್ರಿಸ್ ಗೇಲ್ ರೆಕಾರ್ಡನ್ನು ಮುರಿಬೇಕಾಗಿತ್ತು. ಬಟ್ ಬ್ಯಾಡ್ ಲಕ್, ಔಟ್ ಆಗಿಬಿಟ್ಟ. ಹೇಳಬೇಕಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಶ್ರೀಶಾಂತ್ ಪಾಕಿಸ್ತಾನದ ಮಿಸ್ಬಾವುಲ್ಲಾ ಕ್ಯಾಚನ್ನು ಹಿಡಿದಾಗ ಎಷ್ಟೊಂದು ಖುಷಿಯಾಗಿತ್ತು. ನಿನ್ನೆ ವೈಭವ್ ಸೂರ್ಯವಂಶಿ ಹೊಡೆದಂತಹ ಆ 29ನೇ ಬಾಲ್ ಕ್ಯಾಚ್ ಆದಾಗ ಅಷ್ಟೇ ಬೇಜಾರಾಗಿತ್ತು. ಬಿಕಾಸ್ ಆ ಹುಡುಗ ಸೆಂಚುರಿಯನ್ನು ಹೊಡಿಬೇಕಾಗಿತ್ತು. ಮುಖ್ಯವಾಗಿ ನಿಜಕ್ಕೂ ಅದೊಂದು ಅದ್ಭುತವಾದಂಥ ಇನ್ನಿಂಗ್ಸ್. ಯಾಕಂದರೆ ವೈಭವ್ ಸೂರ್ಯವಂಶಿ ಅನ್ನುವಂತಹ ಈ ಬ್ಯಾಟಿಂಗ್ ಸೆನ್ಸೇಷನ್ IPLನ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸುನಾಮಿಯಾಗಿ ಕಾಡಿಬಿಟ್ಟ. ಸನ್ರೈಸರ್ಸ್ ತಂಡದ ಪ್ಯಾಟ್ ಕಮಿನ್ಸ್, ಟ್ರಾವಿಸ್ ಹೆಡ್, ಕ್ಲಾಸೆನ್ನಂತಹ ದಿಗ್ಗಜ ಆಟಗಾರರು ಸೂರ್ಯವಂಶಿಯ ಬ್ಯಾಟಿಂಗ್ ವೈಭವವನ್ನು ನೋಡ್ತಾ ಸ್ಟನ್ ಆಗಿ ಹೋಗಿದ್ರು. ಸ್ಪಿನ್ ಹಾಕಿದ್ರು 6, ಪೇಸ್ ಹಾಕಿದ್ರು 6. ಪ್ಯಾಟ್ ಕಮಿನ್ಸ್ಗಂತೂ 6 ಮೇಲೆ 6. ವರ್ಲ್ಡ್ ಬೆಸ್ಟ್ ಬೌಲರ್ಗೇನೆ ಹ್ಯಾಟ್ರಿಕ್ 6ಗಳನ್ನು ಹೊಡೆದುಬಿಟ್ಟ ಈ ಸೂರ್ಯವಂಶಿ. ನಿನ್ನೆ ನಡೆದಂತಹ IPL 2026ನ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು 47 ರನ್ಗಳಿಂದ ಸೋಲಿಸಿ ನೆಕ್ಸ್ಟ್ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಅನ್ನು ಎದುರಿಸಲಿದೆ. ಆದರೆ ನಿನ್ನೆಯ ಮ್ಯಾಚ್ನ ಸಂಪೂರ್ಣ ಕ್ರೆಡಿಟ್ಸ್ ಗೋಸ್ ಟು ವೈಭವ್ ಸೂರ್ಯವಂಶಿ. ಬಿಕಾಸ್ 14 ವರ್ಷಗಳ ಆಲ್ ಟೈಮ್ ರೆಕಾರ್ಡನ್ನು ಈ ವೈಭವ್ ಧೂಳಿಪಟ ಮಾಡಿದ್ದಾನೆ. ಇನ್ನು 14 ವರ್ಷಗಳ ಹಿಂದೆ ಆ ರೆಕಾರ್ಡನ್ನು ಮಾಡಿದ್ದು ಯಾರು ಗೊತ್ತಾ? ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್. 2012ರ IPL ಸೀಸನ್ನಲ್ಲಿ ಕ್ರಿಸ್ ಗೇಲ್ 59 ಸಿಕ್ಸರ್ಗಳನ್ನು ಹೊಡೆದಿದ್ದ. ಆ್ಯಂಡ್ ಆವತ್ತಿನಿಂದ ಆ ರೆಕಾರ್ಡ್ ಆತನ ಹೆಸರಲ್ಲೇ ಇತ್ತು. ಆದರೆ 2026ರ ಒಂದೇ ಸೀಸನ್ನಲ್ಲಿ ಈ ವೈಭವ್ ಸೂರ್ಯವಂಶಿ ಅನ್ನುವಂತಹ 15 ವರ್ಷದ ಹುಡುಗ ಹೈಯೆಸ್ಟ್ ಸಿಕ್ಸರ್ಗಳನ್ನು ಹೊಡೆದು ಕ್ರಿಸ್ ಗೇಲ್ ರೆಕಾರ್ಡನ್ನು ಉಡಿಸ್ ಮಾಡಿಬಿಟ್ಟ. ಹಾಗೆಯೇ 29 ಬಾಲ್ಗಳಲ್ಲಿ ಏನಾದರೂ ಆತ ಸೆಂಚುರಿಯನ್ನು ಹೊಡೆದಿದ್ರೆ ಕ್ರಿಸ್ ಗೇಲ್ನ ಇನ್ನೊಂದು ರೆಕಾರ್ಡ್ ಕೂಡ ಕಳಚಿ ಬೀಳ್ತಾ ಇತ್ತು. ಆ್ಯಂಡ್ IPL ಇತಿಹಾಸದ ಫಾಸ್ಟೆಸ್ಟ್ ಸೆಂಚುರಿ ಎಂದು ನ್ಯೂ ವರ್ಲ್ಡ್ ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಇನ್ನು ಈ ಸೂರ್ಯವಂಶಿಯ ಆಟವನ್ನು ನೋಡ್ತಾ ಇರೋರು ಮಾತಾಡ್ತಾ ಇರುವಂತಹ ಮಾತುಗಳು ಏನು ಅಂದರೆ, ಈತ ಯಾವತ್ತು 20 ಓವರ್ಗಳ ಇನ್ನಿಂಗ್ಸನ್ನು ಕಂಪ್ಲೀಟ್ ಆಗಿ ಆಡ್ತಾನೋ ಆವತ್ತು ಕ್ರಿಕೆಟ್ನ ಎಲ್ಲ ರೆಕಾರ್ಡ್ಗಳು ಕೂಡ ಉಡಿಸಾಗಿ ಹೋಗ್ತವೆ ಅಂತ. ಆ್ಯಂಡ್ ಅದಕ್ಕೆ ಸಾಕ್ಷಿ ನಿನ್ನೆಯ ಎಲಿಮಿನೇಟರ್ ಮ್ಯಾಚ್. 28 ಬಾಲ್ಗಳಲ್ಲಿ 97 ರನ್ಗಳನ್ನು ಸಿಡಿಸಿ ವೈಭವಯುತವಾದಂತಹ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ಸೂರ್ಯವಂಶಿ 5 4 12 ಸಿಕ್ಸರ್ಗಳಿಂದ ಪ್ಯಾಟ್ ಕಮಿನ್ಸ್ ಟೀಮನ್ನು ಧೂಳ್ ಮಾಡಿ ಜರಡಿ ಹಿಡಿದಿದ್ದ. ಆ್ಯಂಡ್ SRH ಪ್ಲೇಯರ್ಗಳು ಈತನ ಆಟಕ್ಕೆ ಕಂಗಾಲಾಗಿ ಹೋಗಿದ್ರೆ ಹೊರಗಿನಿಂದ ಆತನ ಆಟವನ್ನು ನೋಡ್ತಾ ಇದ್ದಂತಹ ಪ್ರೇಕ್ಷಕರು ಮತ್ತು ಕ್ರಿಕೆಟ್ ದಿಗ್ಗಜರು ಶಾಬಾಷ್ ಅಂತ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ರು. ಬಟ್ ಆ 29ನೇ ಬಾಲ್ ಕ್ಯಾಚ್ ಆಗೋಯ್ತು. ಫ್ರೆಂಡ್ಸ್, ಆದರೂ ಪರವಾಗಿಲ್ಲ, 100 ರನ್ಗಿಂತ 97 ರನ್ನೇ ಅದ್ಭುತವಾಗಿತ್ತು. ಆ್ಯಂಡ್ ಯಾವುದೇ ಇಂಡಿಯನ್ ಪ್ಲೇಯರ್ ಕೂಡ IPL ಇತಿಹಾಸದಲ್ಲಿ ಒಂದೇ ಸೀಸನ್ನಲ್ಲಿ 50 ಸಿಕ್ಸರ್ಗಳನ್ನು ಹೊಡೆದಿಲ್ಲ. ಬಹುಶಃ ಅಭಿಷೇಕ್ ಶರ್ಮಾ 50 ಸಿಕ್ಸರ್ಗಳನ್ನು ಹೊಡಿತಾನೆ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಆದರೆ ನಿನ್ನೆ ಮೊನ್ನೆ ಬಂದಂತಹ 15 ವರ್ಷದ ಹುಡುಗ ಕ್ರಿಕೆಟ್ನಲ್ಲಿ ಮಿರಾಕಲ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಹಾಗಾಗಿನೇ ಈ ಸ್ಟಾರ್ ವೆಸ್ಟ್ ಸೂರ್ಯವಂಶಿ ಇಸ್ ದ ಬೆಸ್ಟ್ ಅಂತಿದ್ದಾರೆ ಎಲ್ಲರೂ.